ಧರ್ಮಸ್ಥಳ ಬುರುಡೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್. ಬುರುಡೆ ಪ್ರಕರಣಕ್ಕೆ ಕೇರಳ ಲಿಂಕ್. ಕೇರಳ ಮೂಲದ ಯೂಟ್ಯೂಬರ್ಗೆ ಎಸ್ಐಟಿ ನೋಟಿಸ್. ಬುರುಡೆ ವಿಡಿಯೋ ಬಿಟ್ಟಿದ್ದ ಮನಾಫ್ಗೆ ಬುಲಾವ್. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಪಿತೂರಿ, ಅಪಪ್ರಚಾರ ಪ್ರಕರಣಕ್ಕೆ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ಧರ್ಮಸ್ಥಳ ಕೇಸ್ನ ಆಳಕ್ಕಿಳಿದು ತನಿಖೆ ಮಾಡ್ತಿರುವ ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ವಿಡಿಯೋ ಮಾಡಿದ್ದ ಯೂಟ್ಯೂಬರ್ಗಳ ಬೆನ್ನತ್ತಿದ್ದಾರೆ. ಯೂಟ್ಯೂಬರ್ ಸಮೀರ್, ಅಭಿಷೇಕ್ ಬಳಿಕ ಈಗ ಕೇರಳದ ಯೂಟ್ಯೂಬರ್ಗೆ ಎಸ್ಐಟಿ ಜಾಲ ಬೀಸಿದೆ. ನಿನ್ನೆಯಷ್ಟೇ ಯೂಟ್ಯೂಬರ್ ಅಭಿಷೇಕ್ನನ್ನು ಎಸ್ಐಟಿ ವಿಚಾರಣೆ ನಡೆಸಿತ್ತು. ಇದೀಗ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ನೀಡಿ ಬುಲಾವ್ ಕೊಟ್ಟಿದೆ. ಬುರುಡೆ ಕೇಸ್ ಸಂಬಂಧ 10 ಹಲವು ವಿಡಿಯೋ ಮಾಡಿದ್ದ ಮನಾಫ್ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹರಿಬಿಟ್ಟಿದ್ದ. ಸದ್ಯ ಸದ್ದು ಮಾಡ್ತಾ ಇರುವ ಬುರುಡೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದ. ಕೇರಳಕ್ಕೂ ಈ ಬುರುಡೆ ಕಥೆಯನ್ನು ಹಬ್ಬಿಸಿದ್ದ. ಇನ್ನು ಈ ಮನಾಫ್ ಕಳೆದ ವರ್ಷ ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿದು ಗಂಗಾವಳಿ ನದಿಯಲ್ಲಿ ಲಾರಿಯೊಂದು ಕೊಚ್ಚಿ ಹೋಗಿತ್ತು. ಲಾರಿ ಚಾಲಕ ಅರ್ಜುನ್ ಮೃತಪಟ್ಟಿದ್ದ. ಈ ಲಾರಿಯ ಮಾಲೀಕನೇ ಈ ಮನಾಫ್. ಯೂಟ್ಯೂಬರ್ಗಳನ್ನು ವಿಚಾರಣೆ ನಡೆಸುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಈಗಾಗಲೇ ಯುನೈಟೆಡ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಂಥ ಅಭಿಷೇಕ್ನನ್ನು ಕಳೆದ 3 ದಿನಗಳಿಂದ ನಿರಂತರವಾಗಿ ಗ್ರಿಲ್ ನಡೆಸಿದ್ದಾರೆ. ಇದೀಗ ಕೇರಳದ ಯೂಟ್ಯೂಬರ್ ಆಗಿರುವಂಥ ಮನಾಫ್ನನ್ನು ಈ ವಿಚಾರಣೆಗೆ ಆಗಮಿಸಬೇಕು ಅನ್ನುವಂಥ ಒಂದು ನೋಟಿಸನ್ನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ನೀಡಿದ್ದಾರೆ. ಇವತ್ತು ಬೆಳಿಗ್ಗೆ 10 ಗಂಟೆ ಮೊದಲು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಆತ ಈವರೆಗೂ ಈ ವಿಚಾರಣೆಗೆ ಹಾಜರಾಗಿಲ್ಲ. ಒಂದು ವೇಳೆ ಹಾಜರಾಗದಿದ್ದರೆ ವಶಕ್ಕೆ ಪಡೆದು ಆತನನ್ನು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳಿರುವಂಥದ್ದು. ಈ ಮನಾಫು ಈ ಒಂದು ಧರ್ಮಸ್ಥಳದ ಬುರುಡೆ ಪ್ರಕರಣವನ್ನು ಕೇರಳದಾದ್ಯಂತ ಹಬ್ಬಿಸುವಂಥ ಕೆಲಸಗಳನ್ನು ಮಾಡಿದ್ದಾನೆ. ಜೊತೆಗೆ ಬುರುಡೆ ಗ್ಯಾಂಗ್ನ ಮುಖ್ಯಸ್ಥರಾಗಿರುವಂತಹ ತಿಮರೋಡಿ ಅವರ ಜೊತೆಗೆ ಆತ ಕಾಣಿಸಿಕೊಂಡಿದ್ದಾನೆ. ಅಲ್ಲೇ ಅವರ ಮನೆಯಲ್ಲೇ ಸಾಕಷ್ಟು ದಿನಗಳ ಕಾಲ ವಾಸ್ತವ್ಯ ಹೂಡಿದ್ದ. ಅದರ ಜೊತೆಗೆ ಈ ಒಂದು ಪ್ರಕರಣ ಏನಿದೆ, ಇದರಲ್ಲಿ ಸಾವಿರಾರು ಶವಗಳನ್ನು ಹೂತಿಡ್ಲಾಗಿತ್ತು ಅನ್ನುವಂಥ ಒಂದು ಮಾತನ್ನ ಆತ ಯೂಟ್ಯೂಬ್ನಲ್ಲಿ ಹೇಳಿಕೊಂಡು ಅದನ್ನು ವೈರಲ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ದಾನೆ. ಹಾಗಾಗಿ ಆತನನ್ನು ವಿಚಾರಣೆಗೆ ಕರೆದಿರುವಂಥ ಎಸ್ಐಟಿ ಅಧಿಕಾರಿಗಳು ಆತನಿಗೂ ಗ್ರಿಲ್ ಮಾಡುವಂಥ ಸಾಧ್ಯತೆಗಳಿದೆ. ಈತ ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಅರ್ಜುನ್ ಅನ್ನುವಂಥ ಚಾಲಕ ಲಾರಿಯ ಜೊತೆಗೆ ಕಣ್ಮರೆಯಾಗಿದ್ದ. ಆ ಒಂದು ಲಾರಿಯ ಮಾಲಕ ಈ ಯೂಟ್ಯೂಬರ್ ಮನಾಫು. ಹಾಗಾಗಿ ಆತನನ್ನ ಈ ಒಂದು ಪ್ರಕರಣದಲ್ಲಿ ಈಗ ವಿಚಾರಣೆ ನಡೆಸುವಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಬುರುಡೆಯ ಅಸಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ಮನಾಫ್ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಓಡಾಡಿದ್ದ ಕೇರಳ ಯೂಟ್ಯೂಬರ್ ತಿಮರೋಡಿ ಜಯಂತ್ ಜೊತೆಗೆ ಮನಾಫ್ ಸಂಪರ್ಕ. ಹೌದು, ಕಳೆದ ಜುಲೈ 11ರಂದೇ ಕೇರಳದ ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಈ ನಡುವೆ ಬಂಗ್ಲೆಗುಡ್ಡದಿಂದ ಬುರುಡೆ ತಂದಿರೋದಾಗಿ ತಿಮರೋಡಿ ಆಪ್ತ ಜಯಂತ್ ಹೇಳಿದ್ದ. ಕಾಡಿನಲ್ಲೇ ಈ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡಲಾಗಿತ್ತು. ಮರಕ್ಕೆ ಸೀರೆ ಬಿಗಿದ ಸ್ಥಳದ ಪಕ್ಕದಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಬುರುಡೆ ಪತ್ತೆಯಾಗಿತ್ತು. ಬಳಿಕ ಕತ್ತಿ ಮೂಲಕ ಬುರುಡೆಯನ್ನು ಹೊರತೆಗೆಯಲಾಗಿತ್ತು. ಈ ಎಲ್ಲ ದೃಶ್ಯಗಳನ್ನು ಚಿತ್ರೀಕರಿಸಿದ ವಿಡಿಯೋವನ್ನು ಮನಾಫ್ ತನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದ. ಆ ಬಳಿಕವೇ ಬುರುಡೆಯನ್ನು ಧರ್ಮಸ್ಥಳಕ್ಕೆ ತರಲಾಗಿತ್ತು. ಈ ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಕೇರಳ ಯೂಟ್ಯೂಬರ್ ಓಡಾಡಿದ್ದ. ವಿಡಿಯೋ ಚಿತ್ರೀಕರಣಕ್ಕೆ ಖುದ್ದು ಕಾಡಿಗೆ ತೆರಳಿದ್ದ. ವಿಡಿಯೋದಲ್ಲಿ ಮನಾಫ್ ಕಾಡಿನಲ್ಲಿ ಓಡಾಡುವ ದೃಶ್ಯವೂ ಇದೆ. ಹೀಗಾಗಿ ಈ ವಿಡಿಯೋವನ್ನು ಆಧರಿಸಿ ಎಸ್ಐಟಿ ನೋಟಿಸ್ ನೀಡಿದೆ. ಇನ್ನು ಈ ಬುರುಡೆ ಪ್ರಕರಣದ ರೂವಾರಿಗಳಾಗಿರುವ ಮಹೇಶ್ ತಿಮರೋಡಿ, ಜಯಂತ್ರನ್ನು ಈ ಯೂಟ್ಯೂಬರ್ ಮನಾಫ್ ಭೇಟಿ ಮಾಡಿದ್ದ. ತಲೆಬುರುಡೆ ಬಗ್ಗೆ ಯೂಟ್ಯೂಬ್ನಲ್ಲಿ ಇಲ್ಲಸಲ್ಲದ ಕಥೆ ಕಟ್ಟಿದ್ದ ಮನಾಫ್ ಧರ್ಮಸ್ಥಳದ ವಿರುದ್ಧ ಸುಳ್ಳು ಸುದ್ದಿಯನ್ನು ಕೇರಳಕ್ಕೂ ಹಬ್ಬಿಸಿದ್ದ. ಈ ಬುರುಡೆ ಗಾಂಗಿನ ಮುಖ್ಯಸ್ಥರಾಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟನ್ ಅವರು ಜಯಂತ್ರನ್ನ ಈ ಮನಾಫ್ ಆಗಾಗ ಭೇಟಿ ಆಗ್ತಾ ಇದ್ದ. ಅವರು ಹೇಳಿದ ರೀತಿಯಲ್ಲೇ ಕಥೆಗಳನ್ನು ಹಾಕಿ ಆತ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದ. ಹೀಗಾಗಿ ಆತನನ್ನು ಈಗ ವಿಚಾರಣೆಗೆ ಕರೆದಿರುವಂಥ ಎಸ್ಐಟಿ ಅಧಿಕಾರಿಗಳು ಆತನಿಗೂ ದೊಡ್ಡ ಮಟ್ಟದ ಗ್ರಿಲ್ ನಡೆಸಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಬೆಚ್ಚಿ ಬೀಳಿಸುತ್ತೆ ಮನಾಫ್ ಹಿಂದಿನ ಚರಿತ್ರೆ. ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾನಂತೆ ಮನಾಫ್. ಈ ಮನಾಫ್ನ ಹಿನ್ನೆಲೆಗೆ ಭಯಾನಕವಾಗಿದೆ. ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿದ್ದ ಲಾರಿ ಮಾಲೀಕನಾಗಿರುವ ಮನಾಫ್ ಹಣಕ್ಕಾಗಿ ಏನು ಬೇಕಾದರೂ ಮಾಡ್ತಾನಂತೆ ಈ ಭೂಪ. ಕೇರಳದಲ್ಲೂ ಒಳ್ಳೆಯ ಹೆಸರು ಹೊಂದಿರದ ಮನಾಫ್ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ಯಾರು ಈ ಮನಾಫ್? ಮೂಲತಃ ಶಿವಮೊಗ್ಗ ಜಿಲ್ಲೆ ಸಾಗರ ನಿವಾಸಿ. ಟಿಂಬರ್ ವ್ಯವಹಾರಕ್ಕಾಗಿ ಕೇರಳದಲ್ಲಿ ವಾಸ. ಶಿರೂರು ಗುಡ್ಡ ಕುಸಿತದಲ್ಲಿ ಕೊಚ್ಚಿ ಹೋಗಿದ್ದ ಲಾರಿ. ದುರಂತದಲ್ಲಿ ಮೃತನಾಗಿದ್ದ ಕೇರಳ ಲಾರಿ ಚಾಲಕ ಅರ್ಜುನ್. ಈ ಲಾರಿಯ ಮಾಲೀಕನೇ ಯೂಟ್ಯೂಬರ್ ಮನಾಫ್. ಲಾರಿ ಚಾಲಕ ಅರ್ಜುನ್ ಮೃತರಾಗಿದ್ದ ವೇಳೆ ಹಲವು ವಿಡಿಯೋ. ಈ ಮೂಲಕ ಯೂಟ್ಯೂಬ್ನಲ್ಲಿ ಫಾಲೋವರ್ಸ್ ಹೆಚ್ಚಿಸಿಕೊಂಡಿದ್ದ ಮನಾಫ್. ಮೃತ ಅರ್ಜುನ್ಗಾಗಿ ಹಣ ಸಂಗ್ರಹಣೆ ಮಾಡಿದ್ದ ಮನಾಫ್. ಸಂಗ್ರಹವಾದ ಹಣವನ್ನು ಕುಟುಂಬಕ್ಕೆ ನೀಡದೆ ವಂಚಿಸಿರುವ ಮನಾಫ್. ಮೃತ ಅರ್ಜುನ್ ಹೆಸರಲ್ಲಿ ಗಲಭೆಗೆ ಕುಮ್ಮಕ್ಕು ನೀಡಿದ್ದ ಮನಾಫ್. ಈತನ ವಿರುದ್ಧ ಸಹೋದರಿಯೇ ದೂರು ನೀಡಿದ್ರು. ಕೇರಳದ ಚೆರುವಾಯೂರು ಠಾಣೆಯಲ್ಲಿ ದಾಖಲಾಗಿತ್ತು ಪ್ರಕರಣ. ಮನಾಫ್ ವಿರುದ್ಧ ಗಲಭೆಗೆ ಕುಮ್ಮಕ್ಕು, ಶಾಂತಿ ಭಂಗ ಪ್ರಕರಣ ದಾಖಲು. ಹೀಗೆ ವಿಡಿಯೋ ಮೂಲಕ ಫಾಲೋವರ್ಸ್ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಸುಳ್ಳು ಸುದ್ದಿಗಳನ್ನೇ ಹೆಚ್ಚಾಗಿ ತನ್ನ ಯೂಟ್ಯೂಬ್ನಲ್ಲಿ ಮನಾಫ್ ಅಪ್ಲೋಡ್ ಮಾಡ್ತಾ ಇದ್ದ.
ಧರ್ಮಸ್ಥಳ ಪ್ರಕರಣದಲ್ಲಿ SIT ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ನೋಟಿಸನ್ನು ನೀಡಿದೆ. ಈತನ ಹಿನ್ನೆಲೆಯನ್ನು ಚೆಕ್ ಮಾಡೋದಾದರೆ ಈತ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದವನು. ಈತನ ತಂದೆ ಸಾಗರದ ಪುರಸಭೆಯ ಮಾಜಿ ಕೌನ್ಸಿಲರ್ ಆಗಿದ್ದಂಥವರು. ಈತ ಜೀವನೋಪಾಯಕ್ಕಾಗಿ ಕೇರಳದಲ್ಲಿ ಟಿಂಬರ್ ಕಾಂಟ್ರಾಕ್ಟನ್ನು ಮಾಡ್ಕೊಂಡಿದ್ದಂಥವನು. ಇನ್ನು ಈತನ ಯೂಟ್ಯೂಬ್ಗೆ ಹೆಚ್ಚು ಫಾಲೋವರ್ಸ್ ಹೇಗೆ ಬಂದರು ಅಂತ ಹಿನ್ನೆಲೆಯನ್ನು ಚೆಕ್ ಮಾಡೋದಾದರೆ ಮೊದಲು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ 2024 ಜುಲೈ 16ರಂದು ಭೂಕುಸಿತ ದುರಂತ ಆಗ್ತದೆ. ಅದರಲ್ಲಿ ಕೇರಳ ಮೂಲದ ಅರ್ಜುನ್ ಲಾರಿ ಸಮೇತವಾಗಿ ಭೂ ಸಮಾಧಿ ಆಗ್ತಾನೆ. ಈತನ ಕಾರ್ಯಾಚರಣೆಯನ್ನು ಮಾಡಬೇಕಾಗ್ತದೆ. ಈ ಲಾರಿ ಏನಿದೆ, ಈ ಲಾರಿ ಮುನಾಫ್ತ ಆಗಿರ್ತದೆ. ಈತ ಈ ಲಾರಿಯ ಕಾರ್ಯಾಚರಣೆಯನ್ನು ಮಾಡುವಂಥದ್ರ ಬಗ್ಗೆ ಪರ್ಸನಲ್ ಆಗಿ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಿ ಯೂಟ್ಯೂಬ್ನಲ್ಲಿ ಲೈವ್ಗಳನ್ನು ಬಿಡ್ತಾ ಹೋಗ್ತಾನೆ. ಲೈವ್ಗಳಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗ್ತದೆ. ಕೇರಳದಲ್ಲಿ ಅರ್ಜುನ್ ಬದುಕಿ ಬರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತದೆ. ಹೀಗಾಗಿ ಈತನ ಯೂಟ್ಯೂಬ್ಗೆ ಸಾಕಷ್ಟು ಒಂದು ಒತ್ತು ಬರ್ತದೆ. ಈತನ ಫಾಲೋವರ್ಸ್ಗಳು ಆವಾಗ ಹೆಚ್ಚಾಗ್ತಾರೆ. ಆದರೆ ಈತ ಮಾಡಿದ್ದೇನು ಅಂತಂದರೆ ಅರ್ಜುನ್ ಹೆಸರಿನಲ್ಲಿ ಹಣವನ್ನು ಸಂಗ್ರಹಣೆ ಮಾಡ್ತಾನೆ. ಅದಲ್ಲದೆ ಯೂಟ್ಯೂಬ್ನಲ್ಲಿ ಬೇಕಾಬಿಟ್ಟಿಯಾಗಿ ಕರ್ನಾಟಕದ ಬಗ್ಗೆ ಮಾತನಾಡುವುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವುದರಿಂದಾಗಿ ಒಂದು ರೀತಿಯಲ್ಲಿ ಕೇರಳ ಮತ್ತು ಕರ್ನಾಟಕದ ನಡುವೆ ಒಂದು ರೀತಿಯಲ್ಲಿ ಉದ್ವಿಗ್ನತೆ ಒಂದು ಸೃಷ್ಟಿಯಾಗುವಂಥ ಕೆಲಸಕ್ಕೂ ಕೈ ಹಾಕ್ತಾನೆ. ಹೀಗಾಗಿ ಖುದ್ದು ಅರ್ಜುನ್ ಅವರ ಸಹೋದರಿ ಈತನ ಮೇಲೆ ಒಂದು ಪ್ರಕರಣವನ್ನು ಕೇರಳದ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ತಾರೆ. ಈತ ಅರ್ಜುನ್ ಹೆಸರಿನಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿದ್ದಾನೆ. ಜನರಲ್ಲಿ ತಪ್ಪು ಭಾವನೆ ಬರುವಂತೆ ತಮ್ಮ ಕುಟುಂಬ ಹಾಗೆ ಬೇರೆ ರೀತಿಯ ಬೇರೆ ಬೇರೆ ಎಲ್ಲ ಮಾತುಗಳನ್ನು ಆಡ್ತಾ ಇದ್ದಾನೆ. ಈತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನು ನೀಡ್ತಾರೆ. ಈತ ನಂತರದಲ್ಲಿ ಅವರ ಕುಟುಂಬದವರು ಕೂಡ ಕ್ಷಮೆಯನ್ನು ಕೇಳಿರುವಂಥದ್ದು ಇವೆಲ್ಲವೂ ಕೂಡ ದೂರು ಕೇರಳದಲ್ಲಿ ದಾಖಲಾಗಿದೆ. ಇಂತಹ ವ್ಯಕ್ತಿ ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಧರ್ಮಸ್ಥಳದ ವಿಡಿಯೋಗಳನ್ನು ಬೇರೆ ರೀತಿಯಲ್ಲಿ ಜನರಿಗೆ ಬೇರೆ ಭಾವನೆಗಳು ಬರುವಂತೆ ಕೇರಳದಲ್ಲಿ ಜನರೆಲ್ಲ ಮನಸ್ಸಿನಲ್ಲಿ ಒಂದು ರೀತಿಯ ಉದ್ವಿಗ್ನತೆ ಉಂಟಾಗುವಂತಹ ಕೆಲಸಕ್ಕೆ ಈತ ಯೂಟ್ಯೂಬ್ ಮೂಲಕ ಕೈ ಹಾಕಿದ್ದಾನೆ. ಈತ ಅಂತಿಂಥ ವ್ಯಕ್ತಿಯಲ್ಲ, ಹಣಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾನೆ ಅನ್ನುವಂತಹ ಮಾತನ್ನು ಸ್ವತಃ ಅರ್ಜುನ್ ಅವರ ಸಹೋದರಿಯೇ ಒಂದು ದೂರನ್ನು ನೀಡಿದರು. ಅವ್ರ ಬಗ್ಗೆ ಒಂದು ಆರೋಪವನ್ನು ಮಾಡಿದರು. ಇದರ ನಂತರ ಇಷ್ಟೆಲ್ಲ ಆದರೂ ಕೂಡ ಆತ ಬುದ್ಧಿ ಕಲಿಯಲಿಲ್ಲ. ಮತ್ತೆ ಈಗ ಧರ್ಮಸ್ಥಳದ ವಿಷಯದಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಮತ್ತೆ ವಿವಾದವನ್ನು ಸೃಷ್ಟಿ ಮಾಡಿದ್ದಾನೆ. ಒಟ್ಟಾರೆ ಬುರುಡೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದ್ದು ತಮಿಳುನಾಡು, ದೆಹಲಿ, ಬೆಂಗಳೂರು ಬಳಿಕ ಇದೀಗ ಕೇರಳಕ್ಕೂ ಬುರುಡೆ ಕೇಸ್ ಕಾಲಿಟ್ಟಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.